ಕೊನೆ ಮಗ 10ನೇ ಮಗ ಮಹಾಪಾಪಿಷ್ಟ ಅವನು ಅಜಾಮಿಳ. ನೇಮ್ ದಿ ಸಿನ್ ಹಿ ಹ್ಯಾಸ್ ನಾಟ್ ಕಮಿಟೆಡ್ ಅಂತ. IPC ಇರಬಹುದಾದಂಥ ಎಲ್ಲ ಅಫೆನ್ಸು ಮಾಡಿಬಿಟ್ಟಿದ್ದ ಅವನು. ಇನ್ಯಾವುದು ಬಾಕಿ ಇರಲಿಲ್ಲ. ಇವನಿಗೋಸ್ಕರ ಹೊಸದಾಗಿ ಇನ್ಯಾವುದಾದ್ರು ಅಫೆನ್ಸ್ ಹುಡುಕಬೇಕು. ಅಂಥ ದುರುಳ ಅವನು ಅಜಾಮಿಳ. ಕೊನೇ ಕ್ಷಣದಲ್ಲಿ ಮಗನ ಹೆಸರಿಟ್ಟಿದ್ದ 10ನೇವನ್ನ ಯಮದೂತರು ಬಂದರು. ಅಲ್ಲಿಂದ ಭಯ ಆಗೋಯ್ತು ನೋಡಿದ ತಕ್ಷಣ ಅವ್ರನ್ನ. ಆ ರೂಪ ನೋಡಿದ ತಕ್ಷಣ ಭಯವಾದಾಗ ನಾರಾಯಣ ಅಂತ ಕೂಗ್ದ. ಕ್ಲೋಸ್, ಎಂಡ್ ಆಫ್ ಇಟ್. ವಿಷ್ಣು ಪಾರ್ಷದರು ಬಂದ್ಬಿಡ್ತಾರೆ. ಜಗಳ ನಡೆಯುತ್ತೆ ವಿಷ್ಣು ಪಾರ್ಷದರಿಗೂ ಯಮದೂತರಿಗೂ. ಯಮದೂತರು ನಾವು ತಗೊಂಡು ಹೋಗ್ತೀವಿ ಅಂತ ವಿಷ್ಣು ಪಾರ್ಷದರು ಬಿಡೋದಿಲ್ಲ ಅಂತ. ಕೊನೆಗೆ ಯಮನ ಹತ್ರ ಹೋಗಿ ಆರ್ಗ್ಯುಮೆಂಟ್ ಮಾಡ್ತಾರೆ. ವಿಷ್ಣು ಪಾರ್ಷದರೇ ಹೋಗಿ ಯಮನ ಹತ್ರ ಕೇಳ್ತಾರೆ, ಏನೇ ನಿಂದ ಆಸ್ಥಾನದಲ್ಲಿ ಇದೇನಾ ನಿಂದ ನ್ಯಾಯ ಅಂತ. ಆಗ ಯಮ ಹೇಳ್ತಾನೆ ತನ್ನ ದೂತರಿಗೆ, ಅಕಸ್ಮಾತ್ ಯಾವುದಾದ್ರು ಒಂದು ಪಾಪಿಷ್ಟನ ಬಾಯಿನಲ್ಲಿ ಕೂಡ ಕೊನೆಯಲ್ಲಿ ನಾರಾಯಣ ಅನ್ನೋ ನಾಮಸ್ಮರಣೆ ಬಂದ್ಬಿಡ್ತು ಅಂತಂದರೆ ಅವನನ್ನು ಮುಟ್ಟಬೇಡಿ ಅಂತ. ವ್ಯಾಸರಾಯರು ಹೇಳ್ತಾರೆ, ಕಮಲ ನಾಭನ ಚಿಹ್ನೆಗಳನ್ನು ಮುದದಿ ನೀವು ಧರಿಸಿರೋ, ಯಮನ ಭಟರು ಅದನ್ನು ಕಂಡು ಅಂಜಿ ಅಡವಿಗೆ ಹೋಗುವರೋ ಅಂತ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಸಪ್ಪೆಯನ್ನು ಮೆಲೆವಾಗ ಸೊಪ್ಪಿನ ಚಿಂತೆ ಅಂತ. ಏನೂ ಇಲ್ಲದೆ ಇದ್ದಾಗ ಒಂಚೂರು ಸೊಪ್ಪಿದ್ರೆ, ವ್ಯಂಜನ ಏನಾರು ಇದ್ದರೆ, ಒಂದು ಪಲ್ಯ ಅಂತಿದ್ರೆ ಅನ್ನ ಸಾರು ಜೊತೆಗೆ ಸರಿ ಹೋಗುತ್ತೆ ಅಂತ. ಸೊಪ್ಪು ದೊರಕಿದರೆ ಉಪ್ಪಿನ ಚಿಂತೆ ಅಂತ. ಉಪ್ಪು ದೊರಕಿದರೆ ತುಪ್ಪದ ಚಿಂತೆ, ತುಪ್ಪ ದೊರಕಿದರೆ ಕೊಪ್ಪರಿಗೆಯ ಚಿಂತೆ, ಅನುಗಾಲವು ಚಿಂತೆ, ನಿನ್ನ ನೆನೆದೊಡೆ ಚಿಂತೆ ದೂರಯ್ಯ ರಂಗವಿಠಲ ಅಂತ. ಇದನ್ನು ಹಾಕಿದ ಮೇಲೆ ಅಲ್ಲಿ ಅಬ್ಬೂರಿನಲ್ಲಿ ಬ್ರಹ್ಮಣ್ಯತೀರ್ಥರ ಒಂದು ಪರಮಾನುಗ್ರಹದಿಂದ ಅಲ್ಲೇ ಮಳೂರಿನಲ್ಲಿರ್ತಕ್ಕಂಥ ದಂಪತಿಗಳಿಗೆ ವ್ಯಾಸರಾಯರ ಒಂದು ಆಶೀರ್ವಾದ ರೂಪದಲ್ಲಿ ಸಿಕ್ಕಂಥ ಮಗು. ಕತೆಗೆಲ್ಲ ಸಮಯ ಇಲ್ಲ, ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅಲ್ಲಿ ನಮಗೆ ಕೊಟ್ಬಿಡಬೇಕು ಅನ್ನೋ ಒಂದು ಭಾಷೆಯನ್ನು ತೆಗೆದುಕೊಂಡು ಆ ಆಶೀರ್ವಾದವನ್ನು ಕರುಣಿಸಿರ್ತಾರೆ. ಮುಂದೆ ಬ್ರಹ್ಮಣ್ಯತೀರ್ಥರ ಹತ್ರ ಸೇರ್ತಾರೆ. ಈ ಕಡೆ ಯಾವುದು ಮೊಬೈಲ್ ಗಿಬೈಲೆಲ್ಲ ಬೇಕಾಗಿರಲಿಲ್ಲ, ಅದೆಲ್ಲ ದೈವಚಿತ್ತ ಹಾಗೇ ಬಂದ್ಬಿಡ್ತಿತ್ತು ವಿಚಾರಗಳು. ಬಂದಿದ್ದ ತಕ್ಷಣವೇ ಈ ಕಡೆಯಿಂದ ಇಲ್ಲಿಂದ ಬರುತ್ತೆ, ಮುಳುಬಾಗ್ಲಿಂದ ನಿಮ್ಮಲ್ಲಿರ್ತಕ್ಕಂಥ ಅನರ್ಘ್ಯ ರತ್ನವನ್ನು ನಮ್ಮಲ್ಲಿ ಕಳಿಸ್ಕೊಡ್ಬೇಕು ಅಂತ ಶ್ರೀಪಾದರಾಜರು ಬ್ರಹ್ಮಣ್ಯತೀರ್ಥರಿಗೆ ಹೇಳ್ತಾರೆ. ಇಲ್ಲಿ ಆಶ್ರಮ ಗುರುಗಳಾಗಿ ಬ್ರಹ್ಮಣ್ಯತೀರ್ಥರಾದರೆ ಅಲ್ಲಿ ವಿದ್ಯಾಗುರುಗಳಲ್ಲಿ ವ್ಯಾಸರಾಯರು ಹೋಗಿ ಸೇರ್ತಾರೆ. ಭಾಳ ಕಡಿಮೆ ಸಮಯದಲ್ಲಿ ಎಲ್ಲ ಗೊತ್ತಿದ್ದಂಥದ್ದು, ತಮಗೇನು ವಿಚಾರ ಹೇಳಬೇಕಾದ್ದಿಲ್ಲ. ಪ್ರಹ್ಲಾದನ ಅವತಾರವಾಗಿ ವ್ಯಾಸರಾಯರು ಬಂದ ಮೇಲೆ ಅದನ್ನಲ್ಲಿ ಶ್ರೀಪಾದರಾಜರ ಹತ್ರ ಆ ಪುಣ್ಯಕ್ಷೇತ್ರದಲ್ಲಿ ಹೇಳ್ತಾರೆ. ಶ್ರೀಪಾದರಾಜರು ಒಂದು ಮಾತು ಹೇಳ್ತಾರೆ, ಎಲ್ಲ ಕಡೆ ಸಂಸ್ಕೃತ ನಶಿಸಿ ಹೋಗ್ತಾ ಇದೆ. ಸಂಸ್ಕೃತ ನಶಿಸಿತು ಅಂತಂದರೆ ಸಂಸ್ಕೃತಿ ನಶಿಸುತ್ತೆ. ಹಾಗಾಗಿ ನೀನು ಅವರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಕೃತಿಗಳನ್ನು ರಚಿಸು ಅಂತ. ಇಲ್ಲಿ ಭಾವಾಭಿನಯ ಮಾಡುವಾಗ ಆ ಗಜೇಂದ್ರ ಮೋಕ್ಷದ ಒಂದು ಭಾಗವನ್ನು ತೋರಿಸಿದ್ರು. ಪಾಪ ನೃತ್ಯಗಾರ್ತಿಗೆ ಇದ್ದಂಥ ಸಮಯದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರು. ಈಗ ಮಾಡ್ರನ್ ಡೇಸು ನಮಗೆಲ್ಲ ಕಂಪ್ಯೂಟರ್ ಭಾಷೆ ಚೆನ್ನಾಗಿ ಗೊತ್ತಿದೆ. ಏನಂದರೆ ಜಿಪ್ ಫೈಲ್ ಅಂತ. ದೊಡ್ಡದೊಂದು ಫೈಲ್ ಇದ್ದಾಗ ಅದನ್ನು ಜಿಪ್ ಅಂತಂದರೆ ಸಣ್ಣದಾಗಿ ಮಾಡಿಬಿಟ್ಟು ಹೇಳ್ಬಿಡೋದು ಅಂತ. ಯಾರೋ ಕಂಪ್ಯೂಟರ್ ಕಲ್ತಂಥವರೆಲ್ಲ ಮಾಡಿದಂಥದ್ದಲ್ಲ. ಬ್ರಹ್ಮಸೂತ್ರ ಮೊದಲನೇ ಜಿಪ್ ಫೈಲು. ಅದನ್ನು ಅತ್ಯಂತ ಜಿಪ್ ಫೈಲ್ ಮಾಡಿದ್ದು. ಇನ್ನು ಜಿಪ್ಪಲ್ಲಿ ಜಿಪ್ ಮಾಡಿದ್ದೇನು ಅಂತಂದರೆ ನಮ್ಮ ಪುರಂದರದಾಸರು ಕರಿರಾಜ ಕರೆಸಿದನೆ, ಗಜೇಂದ್ರ ಮೋಕ್ಷ ಮುಗಿದೋಯ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಕರಿರಾಜ ಕರೆಸಿದನೆ, 2 ಪದ. ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ, ಆಗೋಯ್ತಲ್ಲ. ಅದು ನೋಡಿ 2ನೇದು. ತುಂಬ ಜನ ದ್ರೌಪದಿ ವಸ್ತ್ರಾಪಹರಣ ಅಂತೀವಿ, ಅದು ತಪ್ಪು. ನಮ್ಮ ಎಲ್ಲ ಹುಡುಗರಿಗೆ ಹೇಳ್ಕೊಡ್ಬೇಕು. ಅದು ದ್ರೌಪದಿ ವಸ್ತ್ರಾಕ್ಷಯ. ರಂಗನೊಲಿದ ನಮ್ಮ ಕೃಷ್ಣನೊಲಿದ, ಅಂಗನ್ನೇ ದ್ರೌಪದಿಗೆ ವಸ್ತ್ರಾಕ್ಷಯವೆನ್ನುತ್ತಾ ರಂಗನೊಲಿದ ನಮ್ಮ ಕೃಷ್ಣನೊಲಿದ. ಎಷ್ಟು ಚೆನ್ನಾಗಿದೆ. ಪಾಸಿಟಿವಿಟಿ ನೋಡಿ, ಡೋಂಟ್ ಲುಕ್ ಅಟ್ ದಿ ನೆಗೆಟಿವಿಟಿ ಅಂತ. ದಾಸರಲ್ದಲ್ಲಿ ಇನ್ಯಾರು ಹೇಳೋಕ್ಕಾಗುತ್ತದನ್ನ? ಎಷ್ಟು ಒಂದು ಸಣ್ಣ ಭಾಗದಲ್ಲಿ ಇಡೀ ನಿಮಗೆ ಚರಿತ್ರೆಯನ್ನು ಹೇಳ್ತಾರೆ ನೋಡಿ.
ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನೋಡಿ ಅಲ್ಲಿ ಗೋಪಾಲದಾಸರು ನೋಡ್ಬೇಕು ನೀವು, ಗಣಪತಿ ಅಂಶ ಸಂಭೂತರು. ಸ್ಪೀಡ್ ನೋಡಿ, ಅವರು ಕೇಳೋದು ನೋಡಿ. ಅವ್ರು ಕೇಳ್ತಾರೆ, ಯಾಕೆ ಬರೋದಿಲ್ಲ ನೀನು ಅಂತ. ನಡೆದು ಬಾರಯ್ಯ ಅಂತ ಒಂದು ಕೃತಿ ತಿರುಪತಿನಲ್ಲಿ ರಚಿಸ್ತಕ್ಕಂಥದ್ದು. ಅವಾಗ ಕೇಳ್ತಾರೆ, ಯಾಕೆ ಬರೋದಿಲ್ಲ ನೀನು ಅಂತ. ಆವಾಗ ಮುಂದಕ್ಕೆ ಹೇಳ್ತಾರೆ ಅವರು, ಅಲ್ಲಿ ಕರು ಹಸುವನ್ನು ಅಂಬಾ ಅಂತ ಕೂಗಿದ್ರೆ ಹೆಂಗೆ ಓಡಿ ಬರುತ್ತೆ, ಹಾಗೆ ದಡ 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 ನಡೆದು ಬಾರಯ್ಯ ಅಂತ ಕೇಳ್ತಾರೆ. ಅವನು ಕರೆಸ್ದಾಗ ನೀನು ಬಂದ್ಯಲ್ಲ, ಕರಿರಾಜ ಕರೆಸ್ದಾಗ ಅವನೇ ನಿಮ್ಮ ದೊಡ್ಡಪ್ಪನ ಮಗನಾ, ವೈ ಡಿಸ್ಕ್ರಿಮಿನೇಷನ್ ಫಾರ್ ಮೀ ಅಂತ ಕೇಳ್ತಾರೆ. ನಿಂದಾಸ್ತುತಿ ಥರ ಕಾಣುತ್ತೆ, ಆದರೆ ಮಗು ಕರೆದ್ರೆ ತಾತ ಓಡ್ ಬರೋದಿಲ್ವಾ, ಹೇಳಿ ನೀವು ನೋಡಿ ನಾನು ಅಂದ್ಬಿಟ್ಟು ಅಂತ. ಹಾಗಾಗಿ ಗಣಪತಿ ಸಂಬಂಧದಲ್ಲಿ ಮರಿಮಗ ಆಗ್ತಾನೆ. ರುದ್ರದೇವರು ಪೌತ್ರ ಆದರೆ ಪ್ರಪೌತ್ರ ಗಣಪತಿ. ಹಾಗಾಗಿ ಮುತ್ತಾತಂಗೆ ಮರಿಮಗನ ಮೇಲೆ ಇದ್ದಂಥ ಪ್ರೀತಿಯನ್ನು ತೋರಿಸ್ಕೊಳ್ತಕ್ಕಂಥ ಒಂದು ಕೃತಿಗಳಿದೆ. ಹಲವು ಕೃತಿಗಳಿದೆ. ಕನಕದಾಸರ ಜಯಂತಿ ದಿವಸ ಇದನ್ನೆಲ್ಲ ಮಾತಾಡ್ತಾ ಇದ್ದೀವಿ. ಬಹಳಷ್ಟು ಕೃತಿಗಳಲ್ಲಿ ಹೇಳ್ತಾರೆ. ಈ ಪ್ರಪಂಚಕ್ಕೆ ಬಂದ್ವಿ, ಯಾರು ಅಂತೆಲ್ಲ ಕೇಳ್ತಾರೆ. ಅದರಲ್ಲಿ ನನಗೆ ಮನಗೆ ತಟ್ಟಿದ್ದಂಥ ಒಂದು ಕೃತಿ ಯಾವುದು ಅಂತಂದರೆ ಯಾರೂ ಸಂಗಡ ಬಾಹೋರಿಲ್ಲ ಅಂತ. ಈಗಿನ ಕಾಲದ ICUನ ಅವರು ಅಲ್ಲಿ ವರ್ಣನೆ ಮಾಡ್ತಾರೆ. ಈಗಿನ ಕಾಲದ ICUನ ಇಟ್ಕೊಂಡಿದ್ರೆ ನಾವು ಆಗಿನ ಕಾಲದನ್ನು ನೋಡಬೇಕು. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು, ಯಾರೂ ಸಂಗಡ ಬಾಹೋರಿಲ್ಲ. ಯೋಚನೆ ಮಾಡಿ, ಬೆಂಗಳೂರಿನವ್ರಿಗೆಲ್ಲ ಗೊತ್ತು, ಹಿಂದೆಲ್ಲ ಗಂಟೆ ಗಾಡಿ ಇತ್ತು, ಗಂಟೆ ಹೋಗ್ಬಿಟ್ಟಿದೆ, ಶಿಲ್ಪಿ ಹೊಡಿತಾರೆ. ಆ ಕಸದವಳು ಬಂದಿಲ್ಲ ಅಂದರೆ ನಮಗೆ ಕಸ್ವಿಸಿ ಎಲ್ಲಿಟ್ಕೊಳ್ಳೋದು ಒಂದಿನ ಅಂತ. ಆಯಿತು, ಎಲ್ಲೋ ಒಂದು ಕಡೆ ಹಿಂದ್ಗಡೆ ಅಲ್ಲೆಲ್ಲೋ ಇನ್ನೊಂದು ಯಾವ ಜಾಗ ಸಿಕ್ಕಿತ್ತೋ ಅಲ್ಲೊಂದು ಕಡೆ ಮೂಲೆಯಲ್ಲಿ ಇಟ್ಟಿರ್ತೀವಿ. ಒಂದು ದಿವಸ ಆಯಿತು, ಸ್ಟ್ರೈಕ್ ಅಂತೇರಿ ಎಲ್ಲಿ ಬಿಸಾಕಿ ಬರೋದು, ನಿಮ್ಮನೆ ಮುಂದೆ ಬಿಸಾಕ್ರೆ ಅವ್ರು ನಿಮ್ಮನೆ ಮುಂದೆ ಬಿಸಾಕ್ತಾರೆ. ಎರಡನೇ ದಿನ ಆಯಿತು, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ. ಮತ್ತು ಏನು ಮಾಡಬೇಕು ಹಾಗಾದರೆ ಅಂತ ಕೇಳ್ತಾರೆ. ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳು ಅಂತ ಕೇಳ್ತಾರೆ. ಇದು ಹೋಗ್ಬಿಡ್ತಾ ಇದೆ ಅಂತ, ಟೈಮ್ ಹೋಗ್ಬಿಡ್ತಾ ಇದೆ, ಅದಕ್ಕೆ ಮುಂಚಿತವಾಗಿ ಮಾಡ್ಕೊ ಅಂತ. ನೀವೀಗೆಲ್ಲ ನೋಡಿದ್ದೀರಿ, ಭಾಳಷ್ಟು ಜನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲನೂ ಫಾರಿನ್ ಕಂಟ್ರೀಸಲ್ಲಿದ್ದಾರೆ. ದುಡ್ಡು ಕಳಿಸೋದು ಹೆಂಗೆ ಅಂದರೆ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅಂತ ಅಲ್ವೇ. ಅಲ್ಲಿಗೆ ಕಳಿಸೋದಕ್ಕೆ ಯಾವುದಿದೆ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರು? ಯಾವುದೂ ಇಲ್ಲ. ಮತ್ತು ಹಂಗಾರೆ ತೊಗೊಂಡಿದ್ದ ದುಡ್ಡೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಾ? ಇಲ್ಲ, ಮಾರ್ಗ ಇದೆ. ಹೇಗೆ? ಇಲ್ಲಿ ಕೊಡಿ, ಅಲ್ಲಿ ರೀಚ್ ಆಗುತ್ತೆ. ಇಲ್ಲಿ ₹1 ಕೊಟ್ಟರೆ ಇಲ್ಲಿ ₹1 ವ್ಯಾಲ್ಯೂಗೆ ಅಲ್ಲಿ ಕನ್ವರ್ಷನ್ ವ್ಯಾಲ್ಯೂ ₹1,00,00,000 ಇದೆ. ಕೊಡಿ, ಇಲ್ಲಿ ಕೊಟ್ಬಿಡಿ. ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ, ಆ ಹರಿಸ್ಮರಣೆಯನ್ನು ₹1 ನೀವು ಇಲ್ಲಿ ಮಾಡಿಕೊಂಡಿದ್ರೆ ಕೋಟಿ ಕೋಟಿ ಹರಿಸ್ಮರಣೆಗಳನ್ನು ಅಲ್ಲಿ ಕಾಣಿಸ್ತಾನೆ. ಇದೆಲ್ಲದನ್ನು ಕೂಡ ದಾಸರು ನಮಗೆ ಬೆಳಗ್ಗೆದ್ದು ನಮಗೆ ಶುರು ಮಾಡಿದಾಗಿಂದ ಹಿಡಿದು ಭೂಮಿ ತಾಯಿಯನ್ನು ಹಿಡಿದು ನಾವು ಗರ್ಭದಲ್ಲಿದ್ದಾಗಿಂದಲೂ, ಯಾಕೆಂದರೆ ನಾರದರು ಆ ಪ್ರಹ್ಲಾದ ಆಗಬೇಕಾದ್ರೆ ಕೈಯಾದುಗೆ ಗರ್ಭದಲ್ಲೇ ಎಲ್ಲವನ್ನ ಹೇಳಿರ್ತಾರೆ. ಇಂದ್ರನ ವಜ್ರಾಯುಧದಿಂದ ಕೊಲ್ಲಬೇಕು ಅಂತ ಬಂದಾಗ ಬೇಡಪ್ಪ, ಒಳ್ಳೆ ಭಗವತ್ ಭಕ್ತ ಬರ್ತಾ ಇದ್ದಾನಲ್ಲಿ ಅಂತ ಹೇಳಿ ರಕ್ಷಿಸಿ ನಾರದರು ಅವರ ಮನೆಯಲ್ಲಿ ಇಟ್ಕೊಂಡಿರ್ತಾಳೆ ಕೈಯಾದನನ್ನು, ಈ ಪ್ರಹ್ಲಾದನ ಜನ್ಮ ಆಗೋ ತನಕ. ಆಗ ಹೇಳ್ತಿರ್ತಕ್ಕಂಥ ಭಾಗವತ ಶಾಸ್ತ್ರಗಳನ್ನು ಹೇಳುವಾಗ ಇವಳಿಗೆ ವಯೋಸಹಜವಾಗಿ ಗರ್ಭಿಣಿ ಒಂದು ತೊಂದರೆಯಿಂದ ನಿದ್ದೆ ಬಂದುಬಿಡುತ್ತೆ. ಕೈಯಾದು ಮಲಗಿಬಿಡ್ತಾನೆ. ಹ್ಞೂ 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 ಅಂತ ಶಬ್ದ ಕೇಳ್ತಿರುತ್ತೆ, ಗರ್ಭದಿಂದ ಕೇಳ್ತಿದ್ದಂಥ ಶಬ್ದಗಳಾಗಿರುತ್ತೆ. ಅಂಥ ಪ್ರಹ್ಲಾದ ರಾಜರು ಮುಂದೆ ವ್ಯಾಸರಾಯರಾಗಿ ಬರ್ತಾರೆ. ಅವರವತ್ತು ಇನ್ನೊಂದನ್ನು ತೋರಿಸಿದ್ರು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಾಸ ಸಾಹಿತ್ಯವನ್ನು ಗುರುಗಳು ಹೇಳಿದ್ರು, ಅದನ್ನು ಅರ್ಥ ಮಾಡಿ ದಾಸರು ನಮ್ಮ ಮುಂದೆ ಹೇಳ್ತಿದ್ದಾರೆ ಅಂತ. ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂತ ನೀವು ಯಾರಿಗಾರು ಕೇಳಿದ್ರಿ, ಈಗ ಒಂದು 20 ವರ್ಷದ ಕೆಳಗಡೆಗೆ ಬಿಟ್ಟ ರೀಲು ಅಂತಂದರು. ಇವತ್ತು ನೋಡಿ ನಿಮ್ಮ ಪಾಮ್ ಟಾಪಲ್ಲಿ ಗೂಗಲ್ ಅರ್ತು ನಿಮ್ಮ ಮನೆ ನೋಡ್ಕೊಂಡು ಖುಷಿ ಪಡ್ತಿರೋ ಇಲ್ವೋ? ಆ ಇಂಟರ್ನೆಟ್ಟಲ್ಲಿ ಪಾಮ್ ಟಾಪಲ್ಲಿ ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ರೋಡು, ನಿಮ್ಮ ಮನೆ, ನಿಮ್ಮ ಪಾರ್ಕು, ವಿದ್ಯಾಪೀಠ, ಕೃಷ್ಣ ಸ್ಕೂಲು ಎಲ್ಲ ನೋಡಿ ಖುಷಿ ಪಡ್ಬೋದಾದರೆ ಅವತ್ತೇ ತೋರಿಸ್ಬಿಟ್ಟಿದ್ದ ಅವನು ಪುಣ್ಯಾತ್ಮ, ನೋಡೋ ಇಲ್ಲಿದ್ದೀನಿ ನಾನು ಅಂತ.
ತಾಯಿಗೆ ಬಾಯಲ್ಲಿ ಗೂಗಲ್ ಅರ್ಥು. ಎಷ್ಟು ಸುಂದರವಾಗಿದೆ ನೋಡಿ. ಯಾಕೆ ಅಂತಂದರೆ ವೈಜ್ಞಾನಿಕವಾಗಿ ನಮ್ಮ ದಾಸರನ್ನ ನಾವು ಕಾಣಬೇಕು. ಅವ್ರಿಗೆ ಗೊತ್ತಿಲ್ಲದೆ ಇದ್ದಂಥದ್ದು ಏನಿರಲಿಲ್ಲ. ಅದರಿಂದ ಅವ್ರನ್ನ ಅಪರೋಕ್ಷ ಜ್ಞಾನಿಗಳು ಅಂತ ಕರೆದ್ರು. ಯಾರನ್ನು ಒಂದು ಎ ಸಿ ರೂಮಲ್ಲಿ ಕೂತ್ಕೊಂಡು ಪೆನ್ ಇಟ್ಕೊಂಡು ಒಂದು ಪದ ಬರೆದ್ಬಿಟ್ಟು ಮುಂದಿನ ಪದರ ತನಕ ಇದು ಅದು ಎಲ್ಲ ಮಾಡ್ಕೊಂಡು ಕೂತ್ಕೊಂಡು ಬರೆದಂಥ ಪದಗಳಲ್ಲ ಅದು. ನಲಿದಾಡೆಯನ್ನ ನಾಲಿಗೆ ಮೇಲೆ ಸರಸ್ವತಾ ದೇವಿ ಕುಣಿದಾಡೆಯನ್ನ ನಾಲಿಗೆ ಮೇಲೆ ಅಂತ ಬರೆದಂಥವ್ರು. ಕೊಡು ಬೇಗ ದಿವ್ಯಮತಿ ಸರಸ್ವತಿ ಅಂತ ಕೇಳಿದಂಥವ್ರು ಕೊಡದಲ್ಲೇ ಇರ್ತಾರ. ಆ ಹರಿಯನ್ನು ಕೊಂಡಾಡ್ತಕ್ಕಂಥ ಸಂದರ್ಭಕ್ಕೆ ಮಿಕ್ಕೆಲ್ಲ ದೇವತೆಗಳು ಅನುಜಾನವಾಗಿ ನಿಂತು 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 ಬರೆಸ್ದಂಥವ್ರು. ಯಾತಕ್ಕಾಗಿ ಬರೆಸಿದ್ರು ಅಂತಂದರೆ, ಈ ಮುಂಡೆವಕ್ಕೆ ಅರ್ಥ ಆಗಲ್ಲ ಕಣೋ, ಮುಂದೆ ಬೇಕಾಗ್ತವೆ, ಬರ್ದಿಟ್ಟು ಹೋಗು ಅಂತ ಹೇಳಿದ್ರು. ಮನೆಗೆ ಬಂದರು. ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಲಯ್ಯ ಆದದ್ದೆಲ್ಲ ಒಳಿತೆ ಆಯಿತು ಅಂತ. ಎಷ್ಟು ಹೇಳ್ತಾ ಹೋದಂಗೆ ಪ್ರತಿ ಒಂದು ಸಿಗ್ತಾ ಹೋಗುತ್ತೆ. ನೀವು ಈಗ ನೋಡಿರ್ತೀರಿ ಬೇಕಾದಷ್ಟನ್ನ. ಆ ವಿಚಾರಗಳನ್ನೆಲ್ಲ ಕೇಳ್ತಾರೆ. ಮೊನ್ನೆ ಕೂಡ ಸೆಂಟ್ರಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳಿದ್ರು, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ ಅಂತ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಯಾವುದನ್ನು ಕೇಳ್ತೀರಿ ನೀವು? ಮಕ್ಕಳಾಡಿಸುವಾಗ ಮಡದಿಯೊಡನೆ ಅಕ್ಕರದಿ ಮಾತನಾಡುವಾಗ ಕೃಷ್ಣ ಎನ್ನಬಾರದೆ? ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಅಂತ ಹೇಳಿದ್ರು ವ್ಯಾಸರಾಯರು. ಹಾಗೆ ಶ್ರೀಪಾದರಾಜರಿಂದ ವ್ಯಾಸರಾಜರು ಬಂದರು. ನನಗೆ ಆಮೇಲೆ ಅನ್ನಿಸ್ತು, ಬೇರೆ ಯಾರೋ ಸನ್ಯಾಸಿಗಳು ಬರಲಿಲ್ವಾ ಅಂತ. ಬರೆದ್ರು, ಕೆಲವು ನಮಗೆ ಬೆಳಕಿಗೆ ಸಿಕ್ತು, ಮತ್ತೆ ಬರಲಿಲ್ಲ. ಅದೇ ವ್ಯಾಸರಾಯರ ಮನೆಗೆ ಮುಂದೆ ರಾಘವೇಂದ್ರ ರಾಯರಾದಾಗ ಇಂದು ಎನಗೆ ಗೋವಿಂದ ಬರೆದರು. ಆನಂತರ ನಮಗೆಲ್ಲ ಸಿಗ್ತಾ ಹೋಗಲಿಲ್ವಾ ಅಂತ ಅನ್ನಿಸ್ತು. ಇತ್ತೀಚಿನ ದಿನಮಾನದಲ್ಲಿ ಯಾರೂ ಸಿಗಲಿಲ್ವಾ ಅನ್ನಿಸ್ತು ನನಗೆ. ನಾನು ತಪ್ಪು ಅಂತ ನಮ್ಮ ತಂದೆಯವರು ತೋರಿಸ್ಕೊಟ್ರು. ಯಾಕೆಂದರೆ ವೃತ್ತಿಯಲ್ಲಿ ವಕೀಲರಾಗಿದ್ದುಕೊಂಡು ನಂತರ ಸನ್ಯಾಸವನ್ನು ಪಡೆದು ಆನಂತರ ಬೇಕಾದಷ್ಟು ಕೃತಿಗಳನ್ನ ಕೊಟ್ಟಂಥವರು ನಮ್ಮ ವ್ಯಾಸರಾಜ ಮಠದ ವಿದ್ಯಾಪ್ರಸನ್ನರು. ಅವ್ರು ಹೇಳಿದ್ರು, ಅಮ್ಮ ಹೇಳುವಾಗ ಸಂಗೀತದಲ್ಲಿ, ಕುಣಿ ಕುಣಿಯಲ್ಲೋ ಬಾಲ ಗೋಪಾಲ ಅಂತ. ಎಂಥ ಸುಂದರವಾದ ಕೃತಿ ಗೊತ್ತಾ? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬಿಡಿಸೋ, ಸ್ವಾಮಿ ನಿಮ್ಮ ಪಾದಯುಗಗಳಲ್ಲಿ ಸೇವೆ ಮನ್ನಿಸೋ, ಸಾರಾಸಾರದಿ ಲೋಗದಿ ಲೋಭದಿ ಮೋಕ್ಷಕ್ಕೆ ಕೋರಿಕೆ ಪುಟ್ಟಿಸೋ, ಭಾರತಿ ರಮಣನ ಮಂಗಳ ಶಾಸ್ತ್ರ ವಿಚಾರವಿದಕ್ಕೆ ಮೂಲ, ಭಕ್ತಜನ ಪ್ರಸನ್ನ ಮುಕ್ತಿ ರಮಣ ಇಂದು ತಕಿಟ ತಕಿಟ ಎಂದು ಕುಣಿ ಕುಣಿಯಲ್ಲೋ ಬಾಲ ಗೋಪಾಲ. ಒಬ್ಬ ಅಡ್ವೊಕೇಟು, ಒಬ್ಬ ಸನ್ಯಾಸಿಯಾಗಿ ದೇವ್ರನ್ನ ಕೃಷ್ಣನ್ನ ಈ ಥರ ಕುಣಿಸ್ತಾರೆ ಅಂದರೆ ಎಲ್ಲರ ಆತ್ಮದಲ್ಲಿ ಭಗವಂತ ನಮ್ಗೆ ನಿಂತು ಈ ಶಕ್ತಿಯನ್ನು ಕೊಟ್ಟಿಲ್ವಾ? ನಾವು ಕೆಲಸ ಮಾಡ್ತಿಲ್ಲ ಅಷ್ಟೇ. ನಮಗೆ ತಾತ್ಸಾರ ಅನ್ನಿಸ್ತಾ ಇದೆ. ನಮ್ಮ ಮಕ್ಕಳು ಯಾವುದೋ ಒಂದು ಹಾಡಿಗೆ ಭರತನಾಟ್ಯ ಮಾಡಿದ್ದನ್ನು ಕಣ್ ತುಂಬ್ಕೋತೀವಿ, ಅದು ಅಲ್ಲಿಗೆ ಬಿಡ್ತೀವಿ, ಮೊಬೈಲಲ್ಲಿ ತಗೋತೀವಿ, ಅದನ್ನು ಅಲ್ಲಿಗೆ ಬಿಟ್ಬಿಡ್ತೀವಿ. ಒಂದು ಹಾಡು ಹೇಳಿ ಅಂತಂದರೆ ಇವತ್ತು ಯಾವ ಹಾಡು ಹೇಳಿ ಅಂತ ಒದ್ದಾಡ ಹಂಗಾಗೋಗ್ಬಿಟ್ಟಿದೆ. ಬರೋದಿಲ್ಲ, ಕಲ್ತಿಲ್ಲ, ತುಳಸಿ ಹಬ್ಬಕ್ಕೊಂದು ಹಾಡು ಹೇಳೋಕ್ಕೆ ಗೊತ್ತಿಲ್ಲ. ಎಷ್ಟು ವ್ಯಾಸರಾಯರು ಬರ್ಕೊಟ್ಟಿದ್ದಾರೆ. ತುಳಸಿ ಮಧ್ಯದಿ ಚೆಲುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ ಅಂತ. ಎಷ್ಟು ಚೆನ್ನಾಗಿದೆ. ಒಂದೊಂದು ಸಂದರ್ಭದಲ್ಲಿ ಕೂಡ ಮಕ್ಕಳು ಮಲಗಿಸೋದಕ್ಕೆ ಕೂಡ, ಬಾರೆ ಗೋಪಮ್ಮ ಅಮ್ಮ ನಿನ್ನ ಬಾಲಯ್ಯ ನಳುತ್ತಾನೆ, ಎಷ್ಟು ತೂಗಿದರೂ ಮಲಗನೆ ಮುರವೈರಿ ಬಾರೆ ಗೋಪಮ್ಮ ಅಂತ ಹೇಳ್ತಾರೆ. ಗುಮ್ಮನ್ನು ಕರೆಯದಿರೆ ಹೇಳ್ತಾರೆ, ಕಲ್ಲು ಸಕ್ಕರೆ ಕೊಳ್ಳಿರೋ ಅಂತ ಹೇಳ್ತಾರೆ. ಹೇಳ್ತಾ ಹೋದರೆ ಬೇಕಾದಷ್ಟು ಬರ್ತಾ ಹೋಗುತ್ತೆ. ಯಾವ ದಾಸ ಪಂಥದಲ್ಲಿ ಕೂಡ ಇದಕ್ಕೆ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡೋದಕ್ಕೆ ಮಾಡಿಕೊಟ್ಟಂಥ ಒಂದು ಮಾರ್ಗ. ಸುಲಭನೋ ಹರಿ ತನ್ನವರ ಅರೆಗಳಿಗೆ ಬಿಟ್ಟಾಗಲ್ಲನೋ ಅಂತ ಹೇಳ್ತಾರೆ. ಅಷ್ಟು ಸುಲಭವಾಗಿ ಸಿಗ್ತಾನೆ ಅಂತ ಭಾಗವತದಲ್ಲೂ ಉಲ್ಲೇಖ ಇದೆ. ಕಲಿಯುಗದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿ ಭಗವಂತನನ್ನು ಅಗ್ನಿಮುಖೇನ ಸಂತೃಪ್ತಿ ಪಡಿಸೋದಕ್ಕೆ ಕಾಲಘಟ್ಟದಲ್ಲಿ ಸಾಕಾಗೋದಿಲ್ಲ, ಸಮಯ ಸಾಕಾಗೋದಿಲ್ಲ, ಅನುಕೂಲತೆಗಳಿರೋದಿಲ್ಲ. ಇದನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ಹೇಳ್ತಾರೆ, ಹರಿನಾಮ ಸ್ಮರಣೆ ಅದೊಂದು ಸಾಕಪ್ಪ ಅಂತ ಹೇಳ್ತಾರೆ. ಹೆಚ್ಚೇನು ಮಧ್ವಾಚಾರ್ಯರು ನಮ್ಗೆ ಹಾಕ್ಕೊಟ್ಟಿದ್ದಂಥದ್ದು ಮೂಲತಃ ದಾಸ ಸಾಹಿತ್ಯಕ್ಕೆ ಪ್ರೇರೇಪಣೆ ಅಲ್ಲಿಂದ ಬಂತು. 12 ಸ್ತೋತ್ರವನ್ನು ನಾವು ನೆನೆಸ್ಕೋಬೇಕು, ಸಂಸ್ಕೃತದಲ್ಲಿದೆ.
ಅಲ್ಲಿಂದ ಬಂದಂಥದ್ದೆಲ್ಲ ನರಹರಿ ತೀರ್ಥರ ನಂತರದಿಂದ ಆದಿಯಾಗಿ ಇವತ್ತಿನವರೆಗೂ ಕೆಲವು ದಾಸರುಗಳು ಈಗಿನ ಕಾಲದಲ್ಲೂ ನಮ್ಮ ಜೊತೆಗಿದ್ದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೇಕಾದಷ್ಟು ಜನ ಇದ್ದಾರೆ. ರಚಿಸಿದಂಥವ್ರು ಗುರುಗೋವಿಂದ ವಿಠಲ ದಾಸರ ತನಕ ನಾವು ನೋಡಿದ್ದೇವೆ. ಬೇಕಾದಷ್ಟು ಕೃತಿಗಳನ್ನ ನೋಡಿದ್ದೇವೆ. ಇದನ್ನೆಲ್ಲನೂ ಕೂಡ ಒಂದು ಕಡೆ ಸೇರಿಸಿ ಒಂದು ವೇದಿಕೆ ಮಾಡಿಸಿ ಅಲ್ಲೆಲ್ಲ ಮಾಡಿಸಿ ಜನಗಳಿಂದ ಸಾಮೂಹಿಕವಾಗಿ ಅದನ್ನು ಹೇಳಿಸಿ ನಮ್ಮನ್ನು ಕೂಡ ಆ ಕಡೆಗೆ ಪ್ರೇರೇಪಣೆ ನಡೆಸ್ತಾ ಇರ್ತಾರೆ. ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ನೈವೋದೋರ್ ಪ್ರೋದ್ಗುಣೋತೋಂತಂ ಯದ್ಗುಣ ನಾಮ ಜಾದಯ ಅಂತ ಹೇಳ್ತಾರೆ. ನಾವೆಲ್ಲ ನೈವೇದ್ಯ ಮಾಡುವಾಗ ಅದನ್ನು ಹೇಳಿಬಿಡ್ತೀವಿ, ಅಲ್ಲಿಗೆ ಮುಗ್ದೋಯ್ತು. ಎಷ್ಟೋ ಜನಕ್ಕೆ ಅರ್ಥ ಆಗೋದಿಲ್ಲ. ಅದನ್ನ ಬಟ್ಟೆ ಹಿಡಿದಿರ್ತಾರೆ, ಸರ್ ಎಷ್ಟೊತ್ತಿಗೆ ತೆಗಿತಾರೋ, ಎಷ್ಟೊತ್ತಿಗೆ ಮಂಗಳಾರತಿ ಆಗುತ್ತೋ, ಎಷ್ಟೊತ್ತಿಗೆ ಊಟಕ್ಕೆ ಬರುತ್ತೋ ಅಂತ ಇದ್ರ ಬಗ್ಗೆನೇ ಚಿಂತೆ ಇರುತ್ತೆ ನಮಗೆ. ಸಂತತಂ ಚಿಂತೆ ಏನಂತ ಮರ್ತು ಬಿಡ್ತೀವಿ. ಪುರಂದರದಾಸರಕ್ಕೆ ಗೊತ್ತಾಯಿತು. ಅದಕ್ಕೆ ಹೇಳಿದ್ರು, ಏನು ಹೇಳಿದ್ರು? ನಾರಾಯಣ ನಿಮ್ಮ ನಾಮದ ಸ್ಮರಣೆಯ ಸಾರಾಮೃತವೆನ್ನ ನಾಲಿಗೆಗೆ ಬರಲಿ ಅಂತ. ಅದರಲ್ಲಿ ಕೊನೆ ನುಡಿ ನೆನಪಿಸ್ಕೊಳ್ಳಿ. ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದ ಒಳಗಿರಿಸಿ ಎಂತೋ ಪುರಂದರ ವಿಠಲ ರಾಯನ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ಅಂತ. ಸಾವಧಾನದಿಂದಿರು ಮನುವೆ, ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಮೂರು ಸತಿ ಕೊಟ್ಟಾನು ಅಂತಾನೆ. ಮೊದಲನೇದು ಕೊಟ್ಟಿದ್ದು ಜ್ಞಾನ, ಎರಡನೇದು ಕೊಟ್ಟಿದ್ದು ಭಕ್ತಿ, ಮೂರನೇದು ವೈರಾಗ್ಯ. ಹಾಗಾಗಿ ಒಂದು ತಿಳಿದಂಥ 4 ಮಾತುಗಳನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಇನ್ನೇನು ನಾವು ಮಾಡೋಷ್ಟಿಲ್ಲ. ಆದದ್ದಾಯಿತು ಅಂತೆಲ್ಲ ಹೇಳಿದ್ದಾಯಿತು. ಇನ್ನೇನು ಮಾಡೋಕ್ಕೆ? ಹರಿದಾಸರ ಸಂಘವು ದೊರಕಿತು ಎನಗಿಂದು ಇನ್ನೇನು. ಹಾಗಾಗಿ ನನ್ನ 4 ಮಾತುಗಳನ್ನ ನೀವು ಅತ್ಯಂತ ಶಾಂತ ರೂಪದಿಂದ ಆಲಿಸಿದ್ದೀರಿ. ಚಿಕ್ಕ ಬಾಯಿ ತಿಳಿದಂಥ 4 ವಿಚಾರ. ನನ್ನ ಗುರುಗಳು, ನನ್ನ ತಂದೆಯವರು, ನನ್ನ ತಾಯಿಯವರು ಹಾಡಿದಂಥ ಜೋಗಳದ ಹಾಡುಗಳು, ಆನಂದರಾಯರು ಕಲಿಸ್ಕೊಟ್ಟಂಥ ಕೆಲವು ಗೀತೆಗಳು, ಇವುಗಳಿಂದ ನಾನು ಪ್ರೇರಿತನಾಗಿ ಅಷ್ಟೋ ಇಷ್ಟೋ ಕಲ್ತಿದ್ದನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ನನ್ನ ಕಾರ್ಯಭಾರದ ದೃಷ್ಟಿಯಿಂದಲೋ ಏನೋ ಕರೆಸಿದ್ದಾರೆ. ನಾನು ಅದಕ್ಕೆ ಸಲ್ತಿನೋ ಇಲ್ವೋ ಗೊತ್ತಿಲ್ಲ. ಆದರೂ ಕೂಡ ತಿಳಿದಿದ್ದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ತಪ್ಪಿದರೆ ಹೊಟ್ಟೆಗೆ ಹಾಕ್ಕೊಳ್ಳಿ. ಅಪ್ಕೊಳ್ಳೋ ಅಂಥದ್ದು ಏನಾದ್ರು ಇತ್ತು ಅಂತಂದರೆ ಮನೆಗೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಧನ್ಯೋಸ್ಮಿ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ನಾನು ನ್ಯಾಯಮೂರ್ತಿಗಳನ್ನ ಆಹ್ವಾನ ಮಾಡಬೇಕು ಅಂತ ಅವರ ಹತ್ರಕ್ಕೆ ಹೋಗಿದ್ದೆ. ಆವಾಗ ಅವರು ಒಂದು ಮಾತು ಹೇಳಿದ್ರು. ಅವರಿಗೆ ಸುಮಾರು 1,000 ದೇವರನಾಮಗಳು ಬಾಯಿಪಾಠ ಆಗಿದೆ. 1,000 ದೇವರನಾಮ. ಸಂಸ್ಥೆಯ ಮುಂದಿನ ಸಮ್ಮೇಳನಗಳು, ದಾಸಾಹಿತ್ಯ ಸಮ್ಮೇಳನಗಳಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನ್ಯಾಯಮೂರ್ತಿಗಳನ್ನೇ ಆಯ್ಕೆ ಮಾಡಬೇಕು. ಯಾಕೆ ಅಂತಂದರೆ ಅವರು ಅದೊಂದಕ್ಕೆ ನ್ಯಾಯಾಂಗದಕ್ಕೆ ನ್ಯಾಯಮೂರ್ತಿಗಳಲ್ಲ. ಈ ಹರಿದಾಸ ಚಿಂತನೆ ಏನಿದೆ ಅದಕ್ಕೆ ವೈಚಾರಿಕತೆಯನ್ನು ಸೇರಿಸೋದು ಮತ್ತು ಸಾಮಾಜಿಕಕ್ಕೆ ನ್ಯಾಯ ಕೊಡೋದ್ರಲ್ಲಿ ಅವರು ನ್ಯಾಯಮೂರ್ತಿಗಳಾಗಿದ್ದಾರೆ. ಅವರಿಗೆ ಈ ಹರಿದಾಸದ ಜ್ಞಾನ ಸಾಕಷ್ಟು ಇದೆ. ಅವರ ಹತ್ರ ತಿಳ್ಕೊಳ್ಳೋದು ನಮಗೆ ಸಾಕಷ್ಟಿದೆ. ಹೀಗಾಗಿ ಮುಂದಿನ ಸಮ್ಮೇಳನಗಳಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರು ಅವರಾಗಿ ನಮ್ಮ ಜೊತೆಗೆ 2 ದಿವಸಗಳು ಸಂಪೂರ್ಣ ವೇದಿಕೆ ಮೇಲೆ ಇದ್ದು ನಮಗೆಲ್ಲ ಮಾರ್ಗದರ್ಶನ ನೀಡಬೇಕು ಅಂತ ಈಗಲೇ ನಾನು ನಮ್ಮ ಕಾರ್ಯದರ್ಶಿಗಳ ಪರವಾಗಿ ಅವರ ಅಪ್ಪಣೆ ಇಲ್ಲದಲೇ ಆಹ್ವಾನ ಕೊಡ್ತಾ ಇದ್ದೀನಿ. ದಯವಿಟ್ಟು ಅವರು ನಮ್ಮನ್ನು ಮನ್ನಿಸಿ ಅದಕ್ಕೆ ಒಪ್ಕೋಬೇಕು ಅಂತ.